ಹಲೋ, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳು ಪಾಠದ 18ನೇ ಪ್ರಶ್ನೆ. ಕೊಳಾಯಿ ನೀರು ತನ್ನ ಮೂಲಕ ವಿದ್ಯುತ್ ಪ್ರವಹಿಸುತ್ತದೆ, ಇದು ಹೇಗೆ ಸಾಧ್ಯ ಅಂತ ಕೇಳಿದ್ದಾರೆ. ನೀವು ಕೊಳಾಯಿ ನೀರಿನ ಮೂಲಕ ವಿದ್ಯುತ್ತನ್ನ ಪ್ರವಹಿಸಿದಾಗ ಅದರಲ್ಲಿ ವಿದ್ಯುತ್ ಪ್ರವಹಿಸುತ್ತೆ. ಹಾಗಿದ್ರೆ ಕೊಳಾಯಿ ನೀರು ಕೂಡ ವಿದ್ಯುತ್ನ ಉತ್ತಮ ವಾಹಕ ಆಗಿದೆ. ಹಾಗಿದ್ರೆ ಇದು ಹೇಗೆ ಸಾಧ್ಯ ಅಂತ ಕೇಳ್ತಿದ್ದಾರೆ. ನಿಮಗ್ ಗೊತ್ತು, ಯಾವುದೇ ವಸ್ತು ಅಥವಾ ಯಾವುದೇ ದ್ರಾವಣ ವಿದ್ಯುತ್ತನ್ನ ಪ್ರವಹಿಸ್ತಾ ಇದೆ ಅಂದ್ರೆ ಅದ್ರೊಳಗೆ ಅಯಾನುಗಳು ಉಂಟಾಗ್ಬೇಕು. ಈಗ ಇಲ್ಲಿ ನೋಡೋಣ, ಕೊಳಾಯಿ ನೀರಿನಲ್ಲಿ ಅನೇಕ ಲವಣಗಳು ಇದೆ. ನೈಸರ್ಗಿಕವಾಗಿ ಸ್ವಲ್ಪ ಪ್ರಮಾಣದಲ್ಲಿ ಖನಿಜಗಳು ಇರ್ತವೆ. ಆದ್ದರಿಂದ ಕೊಳಾಯಿ ನೀರು ವಿದ್ಯುತ್ನ ಉತ್ತಮ ವಾಹಕ. ಕೊಳಾಯಿ ನೀರಿನಲ್ಲಿ ಏನಾಗಿರುತ್ತೆ, ಅನೇಕ ಪ್ರಮಾಣದ ಲವಣಗಳು ವಿಲೀನವಾಗಿರುತ್ತೆ. ನಮಗ್ ಗೊತ್ತಿದೆ, ಲವಣಗಳ ಯಾವುದೇ ಒಂದು ನೀರಿನ ಅದು ಕರಗಿದೆ ಅಂದ್ರೆ ಅದು ವಿದ್ಯುತ್ನ ಉತ್ತಮ ವಾಹಕವಾಗಿ ಕಾರ್ಯನಿರ್ವಹಿಸುತ್ತೆ ಅಲ್ವಾ. ಹಾಗಾಗಿ ಕೊಳಾಯಿ ನೀರಿನಲ್ಲಿ ಈ ರೀತಿಯಾದಂತಹ ಅನೇಕ ಲವಣಗಳು ವಿಲೀನವಾಗಿರುತ್ತೆ. ಹಾಗೆ ನೈಸರ್ಗಿಕವಾಗಿ ಸ್ವಲ್ಪ ಪ್ರಮಾಣದಲ್ಲಿ ಖನಿಜಗಳು ಇರುತ್ತವೆ. ಆದ್ದರಿಂದ ಕೊಳಾಯಿ ನೀರು ವಿದ್ಯುತ್ನ ಉತ್ತಮ ವಾಹಕವಾಗಿದೆ. ಥ್ಯಾಂಕ್ ಯು.